ಓಂ ಶರವಣಂ ಭವಾಯ ನಮಃ. ನಮಸ್ಕಾರ. ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಕೇವಲ ಒಂದು ರಾಶಿಯ ಬಗ್ಗೆ ಮಾತ್ರ ಮಾತನಾಡ್ತಾ ಇಲ್ಲ. ಬದಲಿಗೆ ಈ ಜಗತ್ತಿಗೆ ಎಂದಿಗೂ ಅರ್ಥವಾಗದ ಒಳಗೇನೆ ಒಂದು ನಿಗೂಢವಾದ ಯುದ್ಧವನ್ನು ನಡೆಸುತ್ತಿರುವ ಒಂದು ಅದ್ಭುತ ಮನಸ್ಥಿತಿಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದೇ ಧನುರಾಶಿ. ಜೀವನದಲ್ಲಿ ಎಲ್ಲವೂ ಸರಿಯಾಗಿ ನಡೀತಾ ಇದ್ರೂ ಕೂಡ ಒಳಗೊಳಗೆ ಏನನ್ನೋ ಕಳೆದುಕೊಂಡಂತಹ ಒಂದು ಶೂನ್ಯತೆ, ಯಾರೊಂದಿಗೂ ಹೇಳಿಕೊಳ್ಳಲಾಗದ ಆಳವಾದ ಒಂಟಿತನ, ಇವೆಲ್ಲವನ್ನು ದಿನನಿತ್ಯ ಅನುಭವಿಸುವ ಧನುರಾಶಿಯವರ ಮನಸ್ಸಿನ ಆಳವನ್ನು ಇವತ್ತು ಈ ವಿಶ್ಲೇಷಣೆಯ ಮೂಲಕ ನಾವು ಸಂಪೂರ್ಣವಾಗಿ ಭೇದಿಸಲಿದ್ದೇವೆ. ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದೆ. ಕೈಯಲ್ಲಿ ಸಾಕಷ್ಟು ಹಣವಿದೆ, ಸುತ್ತಮುತ್ತ ನೂರಾರು ಜನರಿದ್ದಾರೆ, ಪ್ರೀತಿ ಮಾಡೋರಿದ್ದಾರೆ. ಆದರೂ ಇದ್ದಕ್ಕಿದ್ದಂತೆ ಎಲ್ಲವನ್ನೂ ಬಿಟ್ಟು ಯಾರೂ ಪರಿಚಯವಿಲ್ಲದ ಯಾವುದೋ ದೂರದ ಬೆಟ್ಟಗುಡ್ಡಗಳಿಗೆ ಓಡಿ ಹೋಗ್ಬಿಡೋಣ ಎನ್ನುವ ಆ ಒಂದು ತೀವ್ರವಾದ ತಳಮಳ ಧನುರಾಶಿಯವರನ್ನು ಕಾಡುವುದು ಯಾಕೆ ಅಂತ ಅನೇಕರಿಗೆ ಅನಿಸಿರ್ಬೋದು. ಎಲ್ಲವನ್ನೂ ತ್ಯಜಿಸಿ ನನ್ನ ಪಾಡಿಗೆ ನಾನು ಎಲ್ಲಾದರೂ ದೂರ ಹೋಗಿ ಹೊಸ ಜೀವನ ಶುರು ಮಾಡ್ತೀನಿ ಅನ್ನೋ ಆ ಹಂಬಲ ಅವರ ಮನಸ್ಸಿನಲ್ಲಿ ಸದಾ ಕೊರೆಯುತ್ತಿರುತ್ತದೆ. ಆದರೆ ಒಂದು ವಿಷಯ ನಿಮ್ಗೊತ್ತಾ? ಇದರ ಹಿಂದೆ ಒಂದು ಬಹುದೊಡ್ಡ ನಿಗೂಢ ಕಾರಣವೇ ಅಡಗಿದೆ. ವಿಭಾಗ 1. ದಿಢೀರ್ ಓಡಿ ಹೋಗುವ ಬಯಕೆ. ವಿಭಾಗ 2. ನಗುಮುಖದ ಹಿಂದಿನ ಆಳವಾದ ನೋವು. ಧನುರಾಶಿಯವರನ್ನು ಆಳುವ ಗ್ರಹ ಜ್ಞಾನತಕಾರಕನಾದ ಗುರು. ಈ ಗುರುಗ್ರಹವು ಸದಾ ವಿಸ್ತರಣೆಯನ್ನು ಮತ್ತು ಹೊಸ ಸತ್ಯದ ಹುಡುಕಾಟವನ್ನು ಬಯಸುತ್ತದೆ. ಇದರಿಂದಾಗಿ ಏನಾಗುತ್ತೆ ಅಂದರೆ, ಧನುರಾಶಿಯವರು ಪ್ರಸ್ತುತ ಬದುಕುತ್ತಿರುವ ವಾಸ್ತವ ಜೀವನಕ್ಕೂ ಮತ್ತು ಅವರ ಆತ್ಮ ಹಂಬಲಿಸುತ್ತಿರುವ ಆದರ್ಶ ಜೀವನಕ್ಕೂ ನಡುವೆ ಒಂದು ದೊಡ್ಡ ಕಂದಕ ಸೃಷ್ಟಿಯಾಗುತ್ತದೆ. ತಾವು ಈ ಜೀವನಕ್ಕಾಗಿ ಹುಟ್ಟಿದ್ದಲ್ಲ, ನಮಗಾಗಿ ಬೇರೆ ಏನೋ ಕಾದಿದೆ ಎಂಬ ಭಾವನೆಯೇ ಅವರನ್ನು ಸದಾ ಚಡಪಡಿಸುವಂತೆ ಮಾಡುತ್ತದೆ. ಈ ಓಡಿ ಹೋಗುವ ಬಯಕೆಯ ಹಿಂದೆ ಕೇವಲ ಒಂದು ಸಾಹಸದ ಹಂಬಲ ಮಾತ್ರ ಇಲ್ಲ, ಬದಲಾಗಿ ಈ ಜಗತ್ತು ಅರ್ಥ ಮಾಡಿಕೊಳ್ಳದ ಒಂದು ಆಳವಾದ ಒಂಟಿ ನೋವಿದೆ. ಸಮಾಜದ ಕಣ್ಣಿಗೆ ಧನುರಾಶಿಯವರು ಸದಾ ನಗುತ್ತಾ ಎಲ್ಲರಿಗೂ ಧೈರ್ಯ ತುಂಬುವ ಗಟ್ಟಿಗರಂತೆ ಕಾಣುತ್ತಾರೆ. ಆದರೆ ಆ ನಗುಮುಖದ ಹಿಂದೆ, ಆ ಅತಿಯಾದ ಸಕಾರಾತ್ಮಕತೆಯ ಕವಚದ ಹಿಂದೆ ಅಡಗಿರುವ ಆಳವಾದ ಗಾಯಗಳು ಯಾರಿಗೂ ಕಾಣಿಸುವುದೇ ಇಲ್ಲ. ಅವರು ಗಟ್ಟಿಗರು, ಅವರು ಎಲ್ಲವನ್ನೂ ನಿಭಾಯಿಸ್ತಾರೆ ಅಂತ ಜಗತ್ತು ಭಾವಿಸಿರೋದ್ರಿಂದಲೇ ಅವರ ಒಳಗಿನ ಕಣ್ಣೀರು ಯಾರಿಗೂ ಅರ್ಥವಾಗುವುದಿಲ್ಲ. ಯಾರೂ ಕೂಡ ಅವರ ಬಳಿ ಬಂದು ನೀನು ಹೇಗಿದ್ದೀಯಾ, ನಿನಗೇನಾದರೂ ಕಷ್ಟ ಇದೆಯಾ ಅಂತ ವಿಚಾರಿಸುವುದೇ ಇಲ್ಲ. ಇದೇ ಕಾರಣಕ್ಕೆ ಅವರು ಒಳಗೊಳಗೆ ನೊಂದು ಮೌನವಾಗಿ ಸಂಬಂಧಗಳಿಂದ ದೂರ ಸರಿದು ಬಿಡುತ್ತಾರೆ. ವಿಭಾಗ 3. ಶನಿ ಮತ್ತು ಗುರುವಿನ ಪ್ರಭಾವ. ಈ ರೀತಿ ಎಲ್ಲವನ್ನೂ ತ್ಯಜಿಸುವ ಮನಸ್ಥಿತಿ ಬರುವುದು ಕೇವಲ ಅವರ ಮಾನಸಿಕ ತೊಳಲಾಟದಿಂದ ಮಾತ್ರ ಅಲ್ಲ, ಇದು ಬ್ರಹ್ಮಾಂಡದ ಶಕ್ತಿಗಳ, ವಿಶೇಷವಾಗಿ 7ನೇ ಶನಿಯು ಕಲಿಸಿದ ಕಠಿಣ ಪಾಠಗಳ ನೇರ ಪ್ರಭಾವವಾಗಿದೆ ಅನ್ನೋದು ಇಲ್ಲಿರುವ ಬಹುದೊಡ್ಡ ರಹಸ್ಯ. ಈ ಪಟ್ಟಿಯನ್ನು ಒಂದು ಗುಪ್ತ ನಕ್ಷೆಯಂತೆ ನಾವು ಬಿಡಿಸಿ ನೋಡೋಣ. ಧನುರಾಶಿ ಅಂದ್ರೆ ಅದು ಧಗಧಗಿಸುವ ಅಗ್ನಿತತ್ವದ ರಾಶಿ. ಅಗ್ನಿಗೆ ಯಾವುದೇ ಮಿತಿಗಳಿರಬಾರದು, ಅದು ಮುಕ್ತವಾಗಿ ಹರಡಬೇಕಲ್ವಾ? ಹಾಗೇ ಪ್ರೀತಿಯ ಹೆಸರಿನಲ್ಲಿ ಸಂಗಾತಿಯಾಗಲಿ ಅಥವಾ ಶಿಸ್ತಿನ ಹೆಸರಿನಲ್ಲಿ ಕೆಲಸದ ಮೇಲಧಿಕಾರಿಯಾಗಲಿ ಧನುರಾಶಿಯವರ ಬೌದ್ಧಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದರೆ ಸಾಕು, ಅವರಿಗೆ ತಕ್ಷಣವೇ ಉಸಿರುಗಟ್ಟಿಗ ಅನುಭವವಾಗುತ್ತದೆ. ಆ ಬಂಧನದಿಂದ ಹೇಗಾದರೂ ಮಾಡಿ ತಪ್ಪಿಸಿಕೊಂಡು ಓಡಿ ಹೋಗಬೇಕು ಅಂತ ಅವರ ಆತ್ಮ ಚಡಪಡಿಸಲು ಶುರು ಮಾಡುತ್ತದೆ. ಶನಿದೇವನು ಇತ್ತೀಚಿನ ವರ್ಷಗಳಲ್ಲಿ ಧನುರಾಶಿಯವರಿಗೆ ಕಲಿಸಿದ ಪಾಠಗಳು ಅತ್ಯಂತ ಕಠಿಣವಾದವು. ಭೌತಿಕ ನೆಮ್ಮದಿಯನ್ನು ಸಂಪೂರ್ಣವಾಗಿ ಕಸಿದುಕೊಳ್ಳುವುದು, ಅತಿ ಹೆಚ್ಚು ನಂಬಿದವರಿಂದಲೇ ಬೆನ್ನಿಗೆ ಚೂರಿ ಹಾಕಿಸಿಕೊಳ್ಳುವುದು, ವಿಶ್ವಾಸಘಾತಕತನವನ್ನು ಎದುರಿಸುವಂತೆ ಮಾಡುವುದು, ಇವೆಲ್ಲವೂ ಅವರ ಜೀವನದಲ್ಲಿ ನಡೆದು ಹೋಗಿದೆ. ಇಲ್ಲಿ ನಿಜವಾದ ಸತ್ಯ ಶುರುವಾಗುತ್ತದೆ. ಶನಿಯ ಈ ಕಠಿಣ ಸಂಚಾರಗಳು ಧನುರಾಶಿಯವರನ್ನು ನಾಶ ಮಾಡಲು ಬಂದಿದ್ದಲ್ಲ, ಬದಲಿಗೆ ಪ್ರಾಪಂಚಿಕ ಸುಳ್ಳು ಸಂಬಂಧಗಳ ಮೇಲಿನ ಮೋಹವನ್ನು ಕಳೆದು ಅವರ ಒಳಗಿನ ಆಳವಾದ ವೈರಾಗ್ಯ ಮತ್ತು ದೈವಿಕ ಸ್ವಾವಲಂಬನೆಯನ್ನು ಜಾಗೃತಗೊಳಿಸಲು ಬಂದಂತಹ ಪಾಠಗಳಾಗಿವೆ. ಈಗ ಅವರು ಯಾರ ಹಂಗೂ ಇಲ್ಲದೆ ಬದುಕುವಷ್ಟು ಬಲಿಷ್ಠರಾಗಿದ್ದಾರೆ. ವಿಭಾಗ 4. ಮೃಗ ಮತ್ತು ಮನುಷ್ಯನ ಹೋರಾಟ. ಸಮಾಜದ ಜೊತೆಗಿನ ಹೋರಾಟದ ಜೊತೆಗೆ ಧನುರಾಶಿಯವರ ಒಳಗಡೆನೇ ನಡೀತಿರುವ ಇನ್ನೊಂದು ಮಹಾಕದನದ ಬಗ್ಗೆ ನಾವು ಈಗ ತಿಳಿಯೋಣ. ಇದು ಅವರ ರಾಶಿಯ ಚಿಹ್ನೆಯಲ್ಲೇ ಅಡಗಿರುವ ಒಂದು ನಿಗೂಢ ರಹಸ್ಯ. ಧನುರಾಶಿಯ ಚಿಹ್ನೆಯನ್ನು ಒಮ್ಮೆ ಗಮನಿಸಿ. ಅಲ್ಲಿ ಅರ್ಧಭಾಗ ಮನುಷ್ಯನಿದ್ರೆ ಇನ್ನರ್ಧ ಭಾಗ ಕುದುರೆ ಇರ್ತದೆ. ಮನುಷ್ಯನ ಭಾಗವು ಜ್ಞಾನ, ಆಧ್ಯಾತ್ಮಿಕತೆ ಮತ್ತು ಸತ್ಯವನ್ನ ಪ್ರತಿನಿಧಿಸಿದರೆ, ಆ ಮೃಗ ಸ್ವಭಾವವು ಅವರ ಒಳಗಿನ ಹಠಾತ್ ಕೋಪ, ಹಠ ಮತ್ತು ಯೋಚಿಸದೆ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಸೂಚಿಸುತ್ತದೆ. ಅವರ ಮುಚ್ಚುಮರೆಯಿಲ್ಲದ, ಯಾರ ಮುಖಸ್ತುತಿಯನ್ನು ಮಾಡದ ಆ ನೇರವಾದ ಸತ್ಯದ ಮಾತುಗಳು ಮತ್ತು ಹಠಾತ್ ಕೋಪವೂ ಒಟ್ಟಿಗೆ ಸೇರಿದಾಗ ಈ ಸಮಾಜ ಅವರನ್ನು ಅಹಂಕಾರಿ ಅಂತ ತಪ್ಪಾಗಿ ಲೇಬಲ್ ಮಾಡ್ತದೆ. ಈ ತಪ್ಪು ತಿಳುವಳಿಕೆಯೇ ಅವರನ್ನು ಮತ್ತಷ್ಟು ಒಂಟಿತನಕ್ಕೆ ನೂಗ್ತದೆ. ವಿಭಾಗ 5. ಮೌನವೇ ನಿಮ್ಮ ಅತಿದೊಡ್ಡ ಅಸ್ತ್ರ.
ಇಲ್ಲಿ ಧನುರಾಶಿಯವರು ಅರ್ಥ ಮಾಡ್ಕೊಳ್ಬೇಕಾದ ಬಹುದೊಡ್ಡ ತಿರುವೊಂದಿದೆ. ನಿಜವಾದ ಬೆಳವಣಿಗೆ ಅಂದರೆ ಕಷ್ಟ ಬಂದಾಗ, ಮೋಸ ಹೋದಾಗ ಎಲ್ಲವನ್ನೂ ಬಿಟ್ಟು ಹೊಸ ಊರಿಗೆ ಓಡಿ ಹೋಗುವುದಲ್ಲ, ಬದಲಾಗಿ ಆ ನೋವನ್ನು ಎದುರಿಸಿ ನಿಲ್ಲುವುದು. ಯಾರಾದರೂ ವಂಚಿಸಿದಾಗ ಅಥವಾ ನೋಯಿಸಿದಾಗ ರಸ್ತೆಯಲ್ಲಿ ನಿಂತು ಜಗಳವಾಡುವುದು ಅವರಂತಹ ಜ್ಞಾನಿಗಳಿಗೆ ಶೋಭೆ ತರುವುದಿಲ್ಲ. ಆ ಹಳೆಯ ಕಹಿ ನೆನಪುಗಳನ್ನು ಜಸ್ಟ್ ಧೂಳಿನಂತೆ ಕೊಡವಿ ಹಾಕಿ ಸಂಪೂರ್ಣ ಶೂನ್ಯದಿಂದ ಒಂದು ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುವುದು ಇದೆಯಲ್ಲ, ಅದುವೇ ನಿಜವಾದ ಗೆಲುವು. ನಿಮ್ಮ ಆಳವಾದ ಮೌನವನ್ನು ಕಾಯ್ದುಕೊಳ್ಳುವುದೇ ನಿಮಗೆ ಮೋಸ ಮಾಡಿದವರಿಗೆ ನೀವು ನೀಡುವ ಅತಿದೊಡ್ಡ ಶಿಕ್ಷೆ, ಮತ್ತು ಅದೇ ನಿಮಗೆ ಸಿಗುವ ನಿಜವಾದ ಸ್ವಾತಂತ್ರ್ಯ. ವಿಭಾಗ 6 2026ರ ಮಹಾತಿರುವು. ಇಷ್ಟು ದಿನಗಳ ಕಾಲ ಅನುಭವಿಸಿದ ಆರ್ಥಿಕ ಮತ್ತು ಭಾವನಾತ್ಮಕ ನೋವಿಗೆ, ಕಷ್ಟಗಳಿಗೆ ಒಂದು ಅದ್ಭುತವಾದ ಮುಕ್ತಿ ಸಿಗುವ ಕಾಲ ಈಗ ಹತ್ತಿರ ಬಂದೇ ಬಿಟ್ಟಿದೆ. 2026ರ ಗುರುವಿನ ಸಂಚಾರವು ಧನುರಾಶಿಯವರ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ. ಜನವರಿಯಲ್ಲಿ ಹಳೆಯ ಕಹಿಗಳೆಲ್ಲ ಮರೆತು ಹೋಗಿ ಸಂಬಂಧಗಳು ಬಲಗೊಳ್ಳುತ್ತವೆ. ಇನ್ನು ಜೂನ್ ತಿಂಗಳಲ್ಲಿ ಗುರುವು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕವನ್ನು ಪ್ರವೇಶಿಸಿದಾಗ ಬಹುಕಾಲದ ಆ ಹೋರಾಟಕ್ಕೆ ತಕ್ಕ ಪ್ರತಿಫಲವಾಗಿ ಬೃಹತ್ ಯಶಸ್ಸು ಮತ್ತು ಆಧ್ಯಾತ್ಮಿಕ ಜಾಗೃತಿ ಖಂಡಿತವಾಗಿಯೂ ಲಭಿಸಲಿದೆ. ಅಕ್ಟೋಬರ್ ವೇಳೆಗೆ ಬಂದರೆ ವೃತ್ತಿ ಜೀವನದಲ್ಲಿ ಅತಿ ವೇಗದ ಪ್ರಗತಿ, ಕೀರ್ತಿ ಮತ್ತು ವಿದೇಶ ಪ್ರವಾಸದ ಅದ್ಭುತ ಯೋಗಗಳು ಖಂಡಿತವಾಗಿಯೂ ನಿಮ್ಮನ್ನು ಅರಸಿ ಬರಲಿವೆ. ಆದರೆ ಇಲ್ಲೊಂದು ಎಚ್ಚರಿಕೆ ಅತ್ಯಗತ್ಯ. 2026ರ ಈ ಬೃಹತ್ ಸಾಮ್ರಾಜ್ಯದ ಬಾಗಿಲು ತೆರೆಯಲು ನಿಮ್ಮಲ್ಲಿ ತಾಳ್ಮೆ ಅತ್ಯಂತ ಮುಖ್ಯ. ಮೇ 17ರಿಂದ ಜೂನ್ 15ರವರೆಗಿನ ಅಧಿಕ ಮಾಸವು ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುತ್ತದೆ. ಆದ್ದರಿಂದ ಯಾವುದೇ ಹೊಸ ಹೂಡಿಕೆಗಳನ್ನಾಗಲಿ ದೊಡ್ಡ ನಿರ್ಧಾರಗಳನ್ನಾಗಲಿ ಈ ಸಮಯದಲ್ಲಿ ಮಾಡಬಾರದು. ಜುಲೈ ಮಧ್ಯದಿಂದ ಆಗಸ್ಟ್ ಮಧ್ಯದವರೆಗೆ ಗುರು ಅಸ್ತಂಗತನಾಗುವುದರಿಂದ ಪ್ರಗತಿ ಸ್ವಲ್ಪ ನಿಧಾನವಾಗಬಹುದು, ಆದರೆ ಗಾಬರಿಯಾಗುವ ಅಗತ್ಯವಿಲ್ಲ. ಡಿಸೆಂಬರ್ ನಂತರದ ಗುರುವಿನ ವಕ್ರ ಚಲನೆಯು ಆತ್ಮಾವಲೋಕನಕ್ಕೆ ಸಮಯ ನೀಡುತ್ತದೆ. ಈ ಪರೀಕ್ಷೆಯ ಸಮಯಗಳನ್ನು ತಾಳ್ಮೆಯಿಂದ ದಾಟಿದರೆ ಆ ಮಹಾನ್ ಯಶಸ್ಸನ್ನು ಯಾರಿಂದಲೂ ತಡೆಯಲು ಸಾಧ್ಯವೇ ಇಲ್ಲ. ಧನುರಾಶಿಯವರು ಯಾವುದೇ ಸಾಮಾನ್ಯರಲ್ಲ, ಜಗತ್ತಿಗೆ ಬೆಳಕು ನೀಡಲು ಜನಿಸಿದ ಜ್ಞಾನಿಗಳು. ಈ ಮಾತನ್ನು ಸದಾ ನೆನಪಿನಲ್ಲಿಡಬೇಕು. ಓಡಿ ಹೋಗುವ ಆ ಒಂಟಿ ಯೋಚನೆಗಳನ್ನು ಸಂಪೂರ್ಣವಾಗಿ ಕೈಬಿಟ್ಟು ನಿಮ್ಮ ಒಳಗಿನ ಆ ದೈವಿಕ ಶಕ್ತಿಯನ್ನು ನಂಬಿ ಮುಂದಿನ ದಿನಗಳಲ್ಲಿ ಕತ್ತಲೆಯಲ್ಲಿರುವವರಿಗೆ ದಾರಿ ತೋರುವ ಒಬ್ಬ ಅಪ್ರತಿಮ ನಾಯಕನಾಗಿ ಹೊರಹೊಮ್ಮಲು ಧನುರಾಶಿಯವರು ಸಿದ್ಧರಾಗಬೇಕಿದೆ. 2026ರ ಈ ಅದ್ಭುತವಾದ ಕಂಬ್ಯಾಕ್ಗೆ ಸಿದ್ಧತೆಗಳಾಗಿದ್ದಲ್ಲಿ ತಕ್ಷಣ ಕಮೆಂಟ್ ಬಾಕ್ಸ್ನಲ್ಲಿ ರಾಶಿಯನ್ನು ತಿಳಿಸಿ ಮತ್ತು ಈ ವಿಶೇಷವಾದ ವಿಶ್ಲೇಷಣೆಯನ್ನ ಧನುರಾಶಿಯ ಸ್ನೇಹಿತರಿಗೆ ತಪ್ಪದೆ ಶೇರ್ ಮಾಡಿ. ಈ ಪ್ರಯತ್ನ ಇಷ್ಟವಾಗಿದ್ರೆ ಖಂಡಿತ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಬೆಂಬಲ ಹೀಗೆಯೇ ಇರಲಿ. ಮುಂದಿನ ಬಾರಿ ಮತ್ತೊಂದು ನಿಗೂಢ ಹಾಗೂ ಕುತೂಹಲಕಾರಿ ವಿಷಯದ ವಿಶ್ಲೇಷಣೆಯ ಜೊತೆ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.